ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಕೇಳ್ಪಟ್ಟೆ, ನಿಮ್ಮ ಬ್ರದರ್ ಎಕ್ಸ್ಪೈರ್ಡ್ ಆದರು ಅಂತ ಹೇಳಿ. ಅವ್ರ ಬಗ್ಗೆ ಏನಾಗಿತ್ತು ಅವ್ರಿಗೆ? ಸಮ್ ಪರ್ಸ್ನಲ್ ಇಶ್ಯೂಸ್. ಸೊ ಅವನಿಗೆ ಮೋಸ್ಟ್ಲಿ ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ ಜೀವನ ನೋಡಿದ ತಕ್ಷಣ. ಅದಕ್ಕೆ ಹಿ ಕ್ವಿಟೆಡ್ ದಿಸ್ ವರ್ಲ್ಡ್. ಓಕೆ ಓಕೆ. ನಿಮ್ದು ಎಜುಕೇಶನ್ ಏನು ಮಾಡೋಕ್ಕಾಗಲ್ಲ. ದೇವ್ರು ಕರ್ಕೊಬೇಕಂದ್ರೆ ಕರ್ಕೊಂಡ್ಬಿಡ್ತಾನೆ, ಯಾರನ್ನೂ ಕಾಯಿಸಲ್ಲ. ನೀವೆಷ್ಟೇ ಚೆನ್ನಾಗಿರಿ, ಹಾರ್ಟ್ ಅಟ್ಯಾಕ್ ಬರಬೇಕಾ, ಸೂಸೈಡ್ಸ್ ಆಗಬೇಕಾ, ಬೇರೆದೇನೋ ಆಕ್ಸಿಡೆಂಟ್ಸ್ ಆಗಬೇಕಾ, ಆಗಲೇ ಆಗುತ್ತೆ. ನೋ ಒನ್ ಕ್ಯಾನ್ ಸೇವ್ ಯು, ನಾಟ್ ಇವನ್ ಗಾಡ್ ಕ್ಯಾನ್ ಸೇವ್ ಯು. ನನಗೆ ನನ್ನ ಬ್ರದರ್ ಸೀನ್ ಆದಮೇಲೆ ನಾನು ಯಾವತ್ತೂ ದೇವ್ರನ್ನ ನಂಬೇ ಇಲ್ಲ. ಸ್ಟಿಲ್ ನಾವು ಐ ಡೋಂಟ್ ಟ್ರಸ್ಟ್ ಗಾಡ್. ದೇವರೇ ಇಲ್ಲ ಅಂದರೆ ನಂಬೋದಲ್ಲಿ. ದೇವ್ರಿದ್ದಿದ್ರೆ ನಮ್ಮ ಅಣ್ಣನ ಉಳಿಸಿರೋನು. ದೇವರೇ ಇಲ್ಲ. ಅದೇನು ಗೊತ್ತಾ, ಅನ್ಲೆಸ್ ನಮ್ಮ ಫ್ಯಾಮಿಲಿಯಲ್ಲೂ ಹಿಂಗಾದ್ರೆ ನಮಗೆ ಅವಾಗ ಬುದ್ಧಿ ಬರುತ್ತೆ. ಅದಂತೂ ನಿಜ. ಅಷ್ಟೊಂದಂಗ ನಾವೆಲ್ಲರೂ ದೇವ್ರನ್ನ ಎಲ್ಲ ನಂಬ್ತೀವಿ. ಅವರು ಇಲ್ಲೋಗಿ ನಿಂಬೆ ನೋಡಿಸಿ ಮೊಟ್ಟೆ ಓಡಿಸಿ, ದಟ್ಸ್ ಆಲ್ ವೇಸ್ಟ್. ವೇಸ್ಟ್ ಆಫ್ ಟೈಮ್. ಇದು ಬಿಸ್ನೆಸ್ ಹೇಳ್ಬೇಕಂದ್ರೆ. ಲೆಮನ್ ಹೊಡಿಯೋದು ಬಿಸ್ನೆಸ್ಸಾ, ಮೊಟ್ಟೆ ಹೊಡಿಯೋದು ಬಿಸ್ನೆಸ್ಸಾ? ದೃಷ್ಟಿ ಹೋಗತ್ತಾ ಅದರಿಂದ ಎಲ್ಲ? ಜಸ್ಟ್ ಬಿ ಪ್ರಾಕ್ಟಿಕಲ್. ಒಂದು ಚಿಕನ್ ಓಕೆ, ಒಂದು ಕೋಳಿನ ನೀವು ಕುಯ್ತೀರಾ ಓಕೆನಾ, ಅದರಿಂದ ದೃಷ್ಟಿ ಹೋಗತ್ತಾ? ಜೀವ ಹೋಗ್ತಾ ಇದೆಯಾ, ದೃಷ್ಟಿ ಹೋಗ್ತಾ ಇದೆಯಾ? ಜೀವ ಹೋಗ್ತಾ ಇದೆ. ಮತ್ತೆ ದೇವ್ರು ಕೇಳ್ತಾನ ಜೀವ? ಹೌದು. ಯಾವ್ದಾರೋ ದೇವರು ಜೀವ ಕೇಳುತ್ತಾ ನೀನು ನನ್ನ ಬಲಿ ಕೊಡು, ನೀನು ಚೆನ್ನಾಗಿರ್ತೀಯ ಅಂತ? ಸೊ ಇದೆಲ್ಲ ನಾವು ಹ್ಯೂಮನ್ಸ್ ಮಾಡಿರೋದು. ಇದನ್ನೆಲ್ಲ ಯಾರಿಗೋ ಬಲಿ ಕೊಟ್ಟರೆ ನಮ್ಮ ದೃಷ್ಟಿ ಹೋಗುತ್ತೆ, ಮೊಟ್ಟೆ ಹೊಡೆದ್ರೆ ದೃಷ್ಟಿ ಹೋಗುತ್ತೆ. ದೇವ್ರು ಏನು ಬರ್ದಿರ್ತಾನೆ ಆ ಟೈಮಲ್ಲಿ ಆಗತ್ತೆ, ಒಳ್ಳೇದು ಕೆಟ್ಟದ್ದು ಎಲ್ಲ. ಯಾರು ದೃಷ್ಟಿ ಹಾಕೋದ್ರಿಂದ ಕೆಳಗೆ ಬೀಳಲ್ಲ, ಅಥವಾ ಯಾರು ದೃಷ್ಟಿ ಹಾಕಿದ್ರಿಂದ ಮೇಲ್ ಬೆಳೆಯಲ್ಲ. ಹಾರ್ಡ್ ವರ್ಕ್ ಒಂದೇ ನಿಮ್ಮನ್ನ ಎಲ್ಲಕ್ಕಿಂತ ಟಾಪಲ್ಲಿ ಇಡೋದು. ಹೌದು, ಅದಂತೂ ನಿಜ. ಬಿಸ್ನೆಸ್ ಆಗ್ಬಿಟ್ಟಿದೆ ಇವಾಗ. ದೇವಸ್ಥಾನ ಈಸ್ ಬಿಸ್ನೆಸ್. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಾನು ಯಾರ ಬಗ್ಗೆನೂ ಹೇಳಲ್ಲ, ಯಾವ ದೇವಸ್ಥಾನ ಅದು ಇದು ಎಲ್ಲ ಹೇಳಲ್ಲ. ಜಸ್ಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಟೆಂಪಲ್ ಬಿಸ್ನೆಸ್ಸಾ ಇಲ್ವಾ? ಹೌದು, ಗಾಡ್ ಈಸ್ ಬಿಸ್ನೆಸ್. ಇಲ್ಲಿ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿಲ್ಲ ಅಂದ್ರೇನೋ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲೋಗಿ ದೇವ್ರಿಗೆ ಒಂದು 100-200 ರೂಪಾಯಿ ಖರ್ಚು ಮಾಡ್ತೀವಿ. ಅದೇ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿಲ್ಲ, ಅವ್ರಿಗೆ ಜ್ಯೂಸ್ ತೊಗೊಂಬಂದು ಕೊಡು ಅಂದರೆ ನಮ್ಗಾಗಲ್ಲ. ಕರೆಕ್ಟಾ? ಪ್ರಾಕ್ಟಿಕಲ್. ಲೈಫ್ ಮಸ್ಟ್ ಬಿ ಪ್ರಾಕ್ಟಿಕಲ್. ನೀವು ಯಾವಾಗ ಈ ದೇವರು ಅಥವಾ ಹಾರ್ಡ್ ವರ್ಕ್ನ ನಂಬಬೇಕು. ದೇವ್ರಕ್ಕಿಂತ ಜಾಸ್ತಿ ಹಾರ್ಡ್ ವರ್ಕ್ನ ನಂಬಬೇಕು. ನೀವು ಇವಾಗ ಏನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದೇ ತಾನೇ ದುಡ್ಡು. ದೇವ್ರನ್ನ ನಂಬ್ಕೊಂಡು ಕೂತ್ಕೊಂಡೆ ದುಡ್ಡು ಕೊಡ್ತಾನಾ? ಕೊಡಲ್ಲ. ಕರೆಕ್ಟಾ? ನಿಮಗೂ ಅಷ್ಟೇ. ನೀವು ನಿಮ್ಮ ಕೆಲ್ಸಕ್ಕೆ ಹೋದ್ರೇ ನಿಮಗೆ ದುಡ್ಡು ಕೊಡೋದು, ಇಲ್ಲಾಂದರೆ ಕೊಡಲ್ಲ. ಸಿಂಪಲ್. ಹಾರ್ಡ್ ವರ್ಕ್ ಇಸ್ ರಿಯಲ್ ಗಾಡ್. ಕಷ್ಟ ಪಡೋನೇ ದೇವರು.